ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಊರಿಂದ ಪಂಜಾಬಿಗೆ ಬಂದ್ವಿ. ಪಂಜಾಬಿಗೆ ಬಂದ ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಸೆಟಲ್ ಆಗೋ ಹೊತ್ತಿಗೆ ಟೈಮೇ ಹಿಡಿಯುತ್ತೆ. ನಾನು ಅವಾಗೆಲ್ಲ ಮಧ್ಯದಲ್ಲಿ ನಾನು ವ್ಲಾಗೇ ಮಾಡೋಕ್ಕಾಗಲಿಲ್ಲ. ಮತ್ತು ನಾನು ಡೈಲಿ ವ್ಲಾಗ್ ಏನೂ ಮಾಡಿಲ್ಲ. ಈ ಥರದ್ದು ಏನಾದ್ರು ಸ್ಪೆಷಲ್ ಡೇ ದಿನ ಸ್ವಲ್ಪ ವೀಡಿಯೋಸ್ ಕ್ಲಿಪ್ಪಿಂಗ್ ತೊಗೊಂಡು ಇಟ್ಕೊಂಡಿದ್ದೆ. ಅದನ್ನು ನಾನು ಇವಾಗ ಎಡಿಟ್ ಮಾಡಿ ಹಾಕ್ತಾ ಇರೋದು. ಆಮೇಲೆ ಕೃಷ್ಣ ಜನ್ಮಾಷ್ಟಮಿ ದಿನ ನಮ್ಮ ಋಷಾಂಕ್ಗೆ ನಾನು ಈ ಥರ ಕೃಷ್ಣನ ಡ್ರೆಸ್ ಹಾಕಿ ಫೋಟೋ ಎಲ್ಲ ತೆಗ್ದಿದ್ದೆ. ಅದನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾನೆ ಅಲ್ವಾ ಕೃಷ್ಣನ ಡ್ರೆಸ್ಸಲ್ಲಿ. ಮಕ್ಕಳು ದೊಡ್ಡವರು ಆಯ್ತಾ ಆಮೇಲೆ ಆ ಕ್ಯೂಟ್ನೆಸ್ ಹೊರಟೋಗ್ಬಿಡುತ್ತೆ. ನಾವೇನಿದ್ರು ಇಷ್ಟು ಒಂದು 3-4-5 ವರ್ಷದವರೆಗೂ ನಾವು ಅವ್ರಿಗೆ ಈ ಥರದ್ದು ಡ್ರೆಸ್ ಎಲ್ಲ ಹಾಕಿ ಫೋಟೋಸ್ ಎಲ್ಲ ತೆಗೆದ್ರೆ ಅಷ್ಟು ಕ್ಯೂಟಾಗಿ ಕಾಣ್ತಾರೆ ಅಲ್ವಾ. ಇವನಿಗೆ ಇವಾಗ 2 ವರ್ಷದ ಬರ್ತಡೇ ಕಂಪ್ಲೀಟ್ ಆಯಿತು. 2 ವರ್ಷದಲ್ಲಿ ಈ ಥರ ಇದ್ದಾನೆ. ಸ್ವಲ್ಪ ಕೃಷ್ಣನ ವೇಷ ಹಾಕಿದಾಗ ಇನ್ನೂ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ. ಮಕ್ಳು ಹಂಗೆ ಅಲ್ವಾ, ಆ ಕ್ಯೂಟ್ನೆಸ್ ಇರುತ್ತೆ ಒಂದು ಏಜ್ವರೆಗೂ. ಆವಾಗ ನಾವು ಏನು ಡ್ರೆಸ್ ಹಾಕಿದ್ರು ಅವರು ಕ್ಯೂಟಾಗೆ ಕಾಣಿಸ್ತಾರೆ. ನಾನು ಈ ಮಧ್ಯೆ ಡೈಲಿ ವ್ಲಾಗ್ ಅಂತೂ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ನನಗೆ ಹಳೆ ವೀಡಿಯೋಸ್ಗಳೇ ಮೆಮೊರಿ ಫುಲ್ ಆಗಿಬಿಟ್ಟಿತ್ತು ಮೊಬೈಲ್ ಪೂರ್ತಿ. ಅದಕ್ಕೆ ನಾನೇನು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಕೃಷ್ಣ ಜನ್ಮಾಷ್ಟಮಿ ಈ ಥರ ಓಣಂ ಹಬ್ಬಗಳಿದ್ದಾಗ ಫೋಟೋಸು ಮತ್ತು ವೀಡಿಯೋಸ್ ತೊಗೊಂಡಿದ್ದೀನಲ್ಲ, ಅದೇ ಫೋಟೋಸ್ ವೀಡಿಯೋಸ್ಗಳನ್ನ ಎಲ್ಲ ಒಟ್ಟಿಗೆ ಸೇರಿಸಿ ಒಂದು ವ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ. ಈ ಸೆಲೆಬ್ರೇಷನ್ ವೀಡಿಯೋಗಳನ್ನೆಲ್ಲ ನಾನು ಯಾಕೆ ನನಗೆ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ, ನೆಕ್ಸ್ಟ್ ಇಯರ್ ನಾವು ಬೇರೆ ಕಡೆ ಇರ್ತೀವಿ. ಮತ್ತು ನನ್ನ ಹಸ್ಬೆಂಡ್ ಜೊತೆ ನಾನು ಈ ಥರದ ಹಬ್ಬಗಳನ್ನೆಲ್ಲ ಸೆಲೆಬ್ರೇಟ್ ಮಾಡೋಕ್ಕಾಗುತ್ತೋ ಇಲ್ವೋ. ಅವರು ಬೇರೆ ಕಡೆ ಇರ್ತಾರೆ, ನಾನು ಬೇರೆ ಕಡೆ ಇರ್ತೀನಿ. ಆ ಥರ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸೇವ್ ಮಾಡಿರಬೇಕು ಅಂತ ಈ ಫೋಟೋಸ್ ಎಲ್ಲ ನಾನು ಆ್ಯಡ್ ಮಾಡಿ ಅದನ್ನು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ಓಣಂ ಸೆಲೆಬ್ರೇಷನ್ ದಿನ ಮಕ್ಕಳಿಗೆ ಪಂಚೆ ಶರ್ಟು ಶೆಲೆ ಎಲ್ಲ ಹಾಕಿದೆ. ಮತ್ತು ನನ್ನ ಹಸ್ಬೆಂಡ್ ಕೂಡ ಪಂಚೆ ಶರ್ಟು ಶೆಲೆ ಹಾಕ್ಕೊಂಡಿದ್ರು. ನಾನು ಓಣಂ ಸ್ಯಾರಿ ಬರುತ್ತಲ್ಲ ಆ ಸ್ಯಾರಿನ ಹಾಕ್ಕೊಂಡಿದ್ದೆ. ಮತ್ತು ಮಕ್ಕಳದೆಲ್ಲ ವೀಡಿಯೋಸ್ ಎಲ್ಲ ಮಾಡಿದಂತೂ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ. ಇವರೆಲ್ಲ ನನ್ನ ಫ್ರೆಂಡ್ಸು. ಇಲ್ಲೇ ನಾವು ಕ್ವಾರ್ಟರ್ಸಿಗೆ ಬಂದಮೇಲೆ ಫ್ರೆಂಡ್ಸ್ ಆಗಿರೋದು. ಎಲ್ಲರೂ ಒಟ್ಟಿಗೆ ಗ್ರೂಪ್ ಫೋಟೋಸ್ ತೊಗೊಂಡಿದ್ದೀವಿ. ಇದನ್ನೆಲ್ಲ ಇವಾಗ ನೋಡ್ತಾ ಇದ್ರೆ ಎಷ್ಟು ಮೆಮೊರಿ ಅನಿಸುತ್ತೆ ಅಲ್ವಾ. ಬಾಯ್ ಋಷಿ, ಇಲ್ಲ ಈ ಕಡೆ ತಿರುಗಿಸಿರುತ್ತು. ಈ ಕಡೆ ಓಡ್ಬಾ, ಈ ಕಡೆ ಓಡ್ಬಾ ರೀತಿ, ಈ ಕಡೆ ಓಡ್ಬಾ, ಇವಾಗ ಈ ಕಡೆ ಓಡ್ಬಾ ಚಿನ್ನಿ. ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.